ಹಾಯ್ ಫ್ರೆಂಡ್ಸ್, ಈ ಹುಬ್ಳಿ ಒಳಗೆ ಸಿಗೋ ಗಿರ್ಮಿಟ್ಟನ್ನು ಎಲ್ಲ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ. ಆದ್ರೆ ಒಂದು ದೊಡ್ಡ ಫೇಮಸ್ ಅಂಗಡಿಯವರು ನನಗೆ ಹೇಳಿಕೊಟ್ಟ ರೆಸಿಪಿ ಪ್ರಕಾರ ಮಾಡ್ತೀನಿ. ಆ ಸೀಕ್ರೆಟ್ ಏನು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಸೀಕ್ರೆಟ್ ಏನಂದರೆ ಈ ಗ್ರೇವಿ ಹಾಗೂ ಅದಕ್ಕೆ ಹಾಕೋ ಒಂದು ಸೀಕ್ರೆಟ್ ಮಸಾಲದ್ದು ಸಾಮಾನು. ಅದನ್ನು ಯಾವ ಸಾಮಾನು ಹಾಕಿ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಳ್ರಿ. ಇದ್ರೊಳಗೆ ಒಂದು ಅರ್ಧ ಬಟ್ಲು ಈ ಶೇಂಗಾದ ಕಾಳನ್ನು ನಾವು ಎಣ್ಣೆ ಒಳಗೆ ಚೆಂದ ಕರ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಕರ್ಕೋಬೇಕು, ಅಂದರೆ ಈ ನಮ್ಮ ಶೇಂಗಾದ ಕಾಳು ಚೆಂದ ಗರಿ ಗರಿಯಾಗಿ ಆಗಬೇಕು. ಈ ಶೇಂಗಾದ ಕಾಳು ಅಷ್ಟೇ ಇಷ್ಟೇ ಅಂತಿಲ್ಲ, ನಿಮಗೆ ಜಾಸ್ತಿ ಸೇರ್ತಿದ್ರೆ ಜಾಸ್ತಿ ಕರೆದು ಇಟ್ಕೊಳ್ರಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಮಾಡೋದು ಆ ಪ್ರಮಾಣದೊಳಗೆ ಇದನ್ನು ಕರ್ಕೊಂಡು ಒಂದು ಸಪ್ರೇಟ್ ಪ್ಲೇಟ್ ಒಳಗೆ ಹಾಕಿಟ್ಕೊಳ್ರಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನಾನು ತುದಿ ಕಟ್ ಮಾಡೀನಿ, ಯಾಕಂದ್ರೆ ಇದನ್ನು ಎಣ್ಣೆ ಒಳಗೆ ಕರಿತೀವಿ, ಅವಾಗ ನಮಗೆ ಇದು ಸಿಡಿಬಾರ್ದು. ಅದಕ್ಕೆ ಸ್ವಲ್ಪ ತುದಿ ಕಟ್ ಮಾಡಿ ಇವಾಗ ಶೇಂಗಾದ ಕಾಳು ಕರೆದಿರೋ ಎಣ್ಣೆ ಒಳಗೆ ಇದನ್ನು ಕರ್ಕೊಳ್ಳೋಣ. ಈ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಖಾರ ಇರೋದು ತೊಗೋಬೇಡ್ರಿ, ಸ್ವಲ್ಪ ಕಡಿಮೆ ಖಾರ ಇರೋದನ್ನು ಕರ್ಕೊಳ್ರಿ. ಇದು ಬಿಸಿ ಬಿಸಿ ಇದ್ದಾಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆಂದ ಉಪ್ಪು ಹಚ್ಚಿರಿ, ಅಂದ್ರೆ ಬಿಸಿ ಇದ್ದಾಗ ಉಪ್ಪು ಇದಕ್ಕೆ ಚಲೋ ಅಂಟ್ಕೊಳ್ತದೆ. ಅದನ್ನು ಪಕ್ಕಕ್ಕೆ ಇಡೋಣ. ಈಗ ಚಲೋ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಒಳಗೆ ನಾವು ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಈ ಗಿರ್ಮಿಟ್ಟಿಗೆ ಬಹಳ ಎಣ್ಣೆ ಬೇಕು. ಆಮೇಲೆ ಇದಕ್ಕೆ ಕರಿಬೇವು ಹಾಕೋಣ. ಈ ಎಣ್ಣೆ ಜಾಸ್ತಿ ಹಾಕಿದ್ರೇ ಈ ಗಿರ್ಮಿಟ್ಟು ಬಹಳ ಟೇಸ್ಟಿ ಆಗೋದು, ಅದಕ್ಕೆ ಇದು ಜಾಸ್ತಿ ಎಣ್ಣೆ ಹಾಕ್ಕೊಳ್ರಿ. ಆಮೇಲೆ ಕರಿಬೇವು ಹಾಕಿ ಹಿಂಗೆ ಹಾಕೋಣ. ಒಂದು 5-6 ನಾನು ಹಸಿಮೆಣ್ಸಿನ್ಕಾಯಿ ಹೊಟ್ಟಿ ಸೀಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡೀನಿ. ನಿಮಗೆ ಬೇಕಾದ್ರೆ ನೀವು ಸಣ್ಣಗೆ ಕಟ್ ಮಾಡ್ಕೋಬೋದು, ಇಲ್ಲ ಅದನ್ನು ನೀವು ಪೇಸ್ಟ್ ಮಾಡಿನೂ ಹಾಕ್ರಿ. ಇದು 2 ದೊಡ್ಡ ಉಳ್ಳಾಗಡ್ಡಿನ ನಾನು ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹೆಚ್ಕೊಂಡೀನಿ. ಭಾಳ ಜನ ಸಣ್ಣಗೆ ಚೌಕಕ್ಕೆ ಕಟ್ ಮಾಡ್ತಾರೆ, ಬಟ್ ನಾ ಎಲ್ಲಿ ಗಿರ್ಮಿಟ್ಟು ತಿಂತಿದ್ದೆ ಅಲ್ಲಿ ಇದೇ ರೀತಿ ಇರ್ತಿತ್ತು. ಇನ್ನೊಂದು ಮುಖ್ಯವಾದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಕಾಯಿ ಟೊಮೆಟೊ. ಈ ಹಸಿರು ಟೊಮೆಟೊ ಹಾಕಿ ಗಿರ್ಮಿಟ್ಟು ಮಾಡೋದ್ರಿಂದ ಇದ್ರದ್ದೊಂದು ಟೇಸ್ಟ್ ಭಾಳ ಫೈನ್ ಬರ್ತದೆ. ಇದನ್ನು ನಾನು ಭಾಳ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಗಿರ್ಮಿಟ್ಟು ಅಂಗಡಿಯವರು ನನಗೆ ಹೇಳಿಕೊಟ್ಟಿರೋದು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ರಿ. ಈ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಕೆಲವು ಸೀಕ್ರೆಟ್ ಪರ್ಫೆಕ್ಟ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಸ್ವಲ್ಪ ತಾಳ್ಸೋಣ. ಉಪ್ಪು ಹಾಕಿ ತಾಳ್ಸೋದ್ರಿಂದ ಬೇಗ ಎಲ್ಲ ತರಕಾರಿಗಳು ಏನಾಗ್ತವೆ, ಬೇಗ ಸಾಫ್ಟ್ ಆಗ್ತವೆ. ಇವಾಗ ನೋಡಿರಿ, ಇದು ಮುಚ್ಚಿ ಒಂದು 2 ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೆ. ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ನಾವು ಹುಣಸೆ ಹಣ್ಣಿನ ರಸ, ನೀವು ಯಾವ ಕ್ವಾಂಟಿಟಿ ಒಳಗೆ ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡಿದ್ರಿ ಅದ್ರ ತಕ್ಕ ನೀವು ಹುಣಸೆ ಹಣ್ಣಿನ ರಸ ಹಾಕಿರಿ. 2 ಟೀ ಸ್ಪೂನ್ ನಾನು ಬೆಲ್ಲ ಹಾಕ್ಲಿಕ್ಕತ್ತೀನಿ, ಯಾಕಂದ್ರೆ ಕಾಯಿ ಟೊಮೆಟೊನೂ ಹುಳಿ ಇರ್ತದೆ, ಈ ಹುಣಸೆ ಹುಳಿ ಅದಕ್ಕೆ ತಕ್ಕಂತೆ ನೀವು ಬೆಲ್ಲ ಹುಣಸೆ ಹಣ್ಣು ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ನಿಮಗೆ ಎಷ್ಟು ಮಂದಿ ಸಲುವಾಗಿ ಮಾಡಬೇಕಾಗ್ಯದ, ಯಾವ ಕ್ವಾಂಟಿಟಿ ಒಳಗೆ ಮಾಡಬೇಕಾಗ್ಯದ ಆ ಪ್ರಮಾಣದಾಗ ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ಅದಕ್ಕೆ ನಾನು ಅರ್ಧ ಕಪ್ಪದಿಂದ 3/4 ಕಪ್ ನೀರು ಹಾಕ್ಲಿಕ್ಕತ್ತೀನಿ. ನೀವು ನಿಮ್ಮದು ಗ್ರೇವಿ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕಿರಿ. ಇವಾಗ ಇದು ಕುದಿಲಿಕ್ಕೆ ಬಿಡ್ರಿ. ಸೈಡಿಗೆಲ್ಲ ಸ್ವಲ್ಪ ಚಲೋ ಕುದ್ಮೇಲೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅತಿ ಮುಖ್ಯವಾದ ಪುಟಾಣಿ ಪುಡಿ ಮಾಡೋಣ. ಅರ್ಧ ಕಪ್ಪು ಪುಟಾಣಿ ಕಾಳು ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಚಲೋ ಸಣ್ಣಗಾಗಿರಬೇಕು ಇದು ಪೌಡರ್. ಇದು ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್. ಇದನ್ನೊಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ರಿ. ಈಗ ನೋಡಿರಿ ಸಣ್ಣಗೆ ಪೌಡರ್ ಆಗಿದೆ. ಈಗ ನಾವು ಇಲ್ಲಿ ಮುಚ್ಚಿ ಇಟ್ಟಿದ್ದೀವಲ್ಲ ಕುದಿಲಿಕ್ಕೆ ಇಟ್ಟಿರೋ ಈ ಗ್ರೇವಿ, ಇದು ನೋಡಿರಿ ಸೈಡಿಗೆಲ್ಲ ಎಣ್ಣೆ ಬಿಡ್ಲಿಕ್ಕತ್ತದ, ಅಷ್ಟು ಎಣ್ಣೆ ಹಾಕ್ಬೇಕು ನಾವು ಇದಕ್ಕೆ. ಈಗ ಇದಕ್ಕೆ ನಾನು 1.5 ಚಮಚ ಪುಟಾಣಿ ಪುಡಿ ಮಾಡಿವಲ್ಲ ಅದನ್ನು ಹಾಕ್ತೀನಿ. ಹಾಕಿ ಕಲಿಸ್ಕೋಬೇಕು. ಭಾಳ ಗಟ್ಟಿ ಅನ್ನಿಸ್ತು ಅಂದ್ರೆ ನೀವು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ರಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಅಳ್ಳಕ್ಕಿರಬೇಕು, ಯಾಕಂದ್ರೆ ನಾವು ಮಂಡಕ್ಕಿ ಒಳಗೆ ಹಾಕಿ ಕಲಿಸುವಾಗ ಎಲ್ಲದಕ್ಕೂ ಅಂಟ್ಕೋಬೇಕು. ಬಹಳ ಗಟ್ಟಿ ಪಲ್ಯದ ಗತೆ ಮಾಡಬೇಡ್ರಿ, ಸ್ವಲ್ಪ ಲಿಕ್ವಿಡ್ ಆಗಿಯೇ ಅಳ್ಳಕ್ಕಾಗಿರಬೇಕು. ಇದು ನಮ್ಮ ಸೀಕ್ರೆಟ್ ಗಿರ್ಮಿಟ್ಟಿಗೆ ಹಾಕೋ ಪಲ್ಯ ಅಥವಾ ಗ್ರೇವಿ.
ಇದರಿಂದನೇ ಟೇಸ್ಟ್ ಬರೋದು. ಈಗ ಇದಕ್ಕೊಂದು ಸ್ಪೆಷಲ್ ಮಸಾಲೆ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ನಾನು ಹವೀಜ್ ಅಂದ್ರೆ ಕೊತ್ತಂಬರಿ ಬೀಜ ಹುರ್ಕೊಂಡೇನಿ. ಭಾಳ ಕೆಂಪು ಹುರಿಬೇಡ್ರಿ, ಸ್ವಲ್ಪ. ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಇವೆರಡನ್ನು ಸ್ವಲ್ಪ ಅಂದ್ರೆ ವಾಸನೆ ಬರೋವರೆಗೂ ಹುರ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ನಾನು ಮೆಣಸಿನಕಾಳು ಹಾಕೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡಿರಿ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ನಾನು ಬ್ಯಾಡಗಿ ಖಾರ ಪುಡಿ, 1 ಟೀ ಸ್ಪೂನ್ ನಾನು ಚಾಟ್ ಮಸಾಲ, ನೀವು ಬೇಕಾದರೆ 2 ಚಮಚನೂ ಚಾಟ್ ಮಸಾಲ ಹಾಕ್ಕೋಬೋದು. 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಕಾಲಾ ನಮಕ್ ಅಂತಾರಲ್ಲ ಅದು, ಬ್ಲ್ಯಾಕ್ ಸಾಲ್ಟು, ಸ್ವಲ್ಪನೇ ಇಂಗು ಹಾಕಿ ಇದನ್ನು ಚಂದ ನಾವು ಪೌಡರ್ ಮಾಡ್ಕೋಬೇಕು. ಇದು ಈ ಗಿರ್ಮಿಟ್ಟಿಗೆ ಹಾಕೋ ಸೀಕ್ರೆಟ್ ಮಸಾಲೆ. ಇದನ್ನು ಯಾರೂ ನಿಮಗೆ ಶೇರ್ ಮಾಡೋದಿಲ್ಲ, ಆದ್ರೆ ನನಗೆ ಭಾಳ ಗೊತ್ತಿರೋ ಗಿರ್ಮಿಟ್ ಮಾಡೋ ಅಂಗಡಿ ಇತ್ತು, ಅವರು ನನಗೆ ಈ ರೆಸಿಪಿನ ಶೇರ್ ಮಾಡಿದ್ರು. ಬಹಳ ಟೇಸ್ಟಿ ಆಗ್ತದೆ. ಈಗ ಇದು ಮಂಡಕ್ಕಿ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನರಿಗೆ ಬೇಕು ಆ ಪ್ರಮಾಣದೊಳಗೆ ನೀವು ಮಂಡಕ್ಕಿನ ಹಾಕ್ಕೊಳ್ರಿ, ಅದಕ್ಕೇನು ಅಳತಿಲ್ಲ. ಈಗ ಶೇಂಗಾದ ಕಾಳು, ಕರೆದಿಟ್ಟಿರೋ ಶೇಂಗಾದ ಕಾಳು ಎಷ್ಟು ಬೇಕೋ ಹಾಕ್ಕೊಳ್ರಿ. ಇದು ಹಸಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು ಈಗ. ಆಮೇಲೆ ಇದು ಹೆಚ್ಚಿರೋ ಕೆಂಪು ಟೊಮೆಟೊ, ಅದು ಎಷ್ಟು ಬೇಕೋ ಅಷ್ಟು. ಮತ್ತಿದು ಫರ್ಸಣ್ ಅಂದ್ರೆ ಏನಂತೀವಿ ನಾವು, ಈ ಶೇವು, ಖಾರ ಶೇವು, ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಈಗ ನೀವು ಹಾಕ್ಕೊಂಡಿರೋ ಮಂಡಕ್ಕಿಗೆ ಎಷ್ಟು ಬೇಕು ಅಷ್ಟು ಈ ಗ್ರೇವಿಯನ್ನು ನೀವು ಹಾಕ್ಕೋಬೇಕಾಗ್ತದೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋತ ಹಾಕಿರಿ, ಒಮ್ಮೆ ಜಾಸ್ತಿ ಹಾಕಬೇಡ್ರಿ. ಆಮೇಲೆ ಈ ನಮ್ಮ ಸೀಕ್ರೆಟ್ ಗಿರ್ಮಿಟ್ ಮಸಾಲೆ ಪೌಡ್ರ್ ಏನದಲ್ಲ ಇದು, ಈ ಗ್ರೇವಿ ಮತ್ತು ಈ ಮಸಾಲೆಯಿಂದನೇ ನಮ್ಮ ಗಿರ್ಮಿಟ್ಟಿಂದು ಟೇಸ್ಟ್ ಪರ್ಫೆಕ್ಟಾಗಿ ಆಗೋದು. ಇದನ್ನು ಬಹಳ ಫಾಸ್ಟಾಗಿ ಬೇಗನೆ ಅಂತ ತಿರುಗಿಸ್ಬೇಕು, ಅಂದ್ರೇ ಇದು ಗಿರ್ಮಿಟ್ ಅಂತಾರೆ. ಇಲ್ಲಾಂದರೆ ನಮ್ಮ ಮಂಡಕ್ಕಿ ಮೆತ್ತಗಾಗ್ಬಿಡ್ತಾವೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಪುಟಾಣಿ ಪುಡಿ ಹಾಕ್ಕೊಳ್ಳೋಣ. ಈಗ ಪುಟಾಣಿ ಪುಡಿ ಹಾಕಿದ ಮೇಲೆ ಸ್ವಲ್ಪ ನನಗೆ ಒಣ ಅಂತ ಕಾಣಿಸ್ಲಿಕ್ಕೆ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಗ್ರೇವಿ ಹಾಕೋತೀನಿ. ಇದನ್ನು ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಯಾವ ಟೆಕ್ಸ್ಚರ್ ಒಳಗೆ ಬೇಕು ಆ ರೀತಿ ನೀವು ಇದನ್ನು ಮಾಡ್ಕೊಳ್ರಿ. ಮೇಲೆ ಇನ್ನು ಸ್ವಲ್ಪ ಶೇವ್ ಹಾಕ್ಕೊಳ್ಳೋಣ, ಕೊತ್ತಂಬರಿ, ಸ್ವಲ್ಪ ಲಿಂಬೆಹಣ್ಣಿನ ರಸ, ನಿಮ್ಗೆ ಹುಳಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ರಿ. ಇದನ್ನು ಪ್ಲೇಟ್ ಒಳಗೆ ಸರ್ವಿಂಗ್ ಮಾಡೋದು ಒಂದು ಸಿಸ್ಟಮ್ ಅದೇ. ಏನು, ಫಸ್ಟು ಗಿರ್ಮಿಟ್ ಹಾಕ್ಕೊಳ್ರಿ, ಅದ್ರ ಮೇಲೆ ಸ್ವಲ್ಪ ನಮ್ಮ ಈ ಸೀಕ್ರೆಟ್ ಮಸಾಲೆ ಉದುರಿಸ್ರಿ. ಹುರಿದಿರೋದು ಈ ಶೇಂಗಾದ ಕಾಳು, ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಇದು ಫರ್ಸಣ್ಣು ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕನ್ಸಿದ್ರೆ ಸ್ವಲ್ಪ ಲಿಂಬೆಹಣ್ಣು, ಆಮೇಲೆ ಎಲ್ಲಕ್ಕಿಂತ ಲಾಸ್ಟು ನಾವು ಕರೆದಿಟ್ಟಿರೋ ಹಸಿಮೆಣ್ಸಿನ್ಕಾಯಿ. ಈ ನಮ್ಮ ಗಿರ್ಮಿಟ್ ರೆಡಿಯಾಗಿದೆ.